ಬಾಗೆಳೆಯ ಕನ್ನಡದ ಕಡಲ ತೀರಕ್ಕೆ, ಅಲ್ಲಿ ಕಾರಂತಜ್ಜನ ಅಚ್ಚಳಿಯದ ಹೆಜ್ಜೆಗಳಿವೆ. ಆ ಅಡಿಗರ ಕಾವ್ಯದ ಅಲೆಗಳ ಸದ್ದಿದೆ. ಯಕ್ಷ ಭೂತ ದೈವಗಳ ಪ್ರಭೆ ಇದೆ. ಈ ಕಡಲು ಬರಿದಾಗದ ಒಡಲು, ನೀ ಇಳಿದಷ್ಟು ಆಳ ಕಂಡಷ್ಟು ದೂರ. ಈ ಕನ್ನಡದ ಕಡಲ ತೀರ ಕನ್ನಡದ ಸಾಹಿತ್ಯ ಪ್ರಪಂಚಕ್ಕೆ ಅನೇಕ ಸಾಹಿತ್ಯ ರತ್ನ ಕಲಾರತ್ನಗಳನ್ನು ಕೊಟ್ಟಿದೆ. ಇವರ ಎಲ್ಲರೂ ಕೂಡ, ಪ್ರತಿಯೊಬ್ಬರೂ ಕೂಡ ಈ ರೀತಿಯ ಒಂದೊಂದು ಕಾರ್ಯಕ್ರಮಕ್ಕೆ ಅರ್ಹರೇ. ಆದರೆ ಇವರ ಎಲ್ಲರ ಪ್ರತಿನಿಧಿಗಳಾಗಿ ನಾವಿಂದು ಇಬ್ಬರು ಮುಖ್ಯವಾದ ಕನ್ನಡದ ಸಾಹಿತ್ಯ ರತ್ನಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತೇವೆ. ಇವರವನ್ನು ನೆಪವಾಗಿಟ್ಟುಕೊಂಡು, ಕೇಂದ್ರವಾಗಿಟ್ಟುಕೊಂಡು ಈ ಎರಡೂ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ತುಂಬ ಸಂಭ್ರಮದಿಂದ, ಉತ್ಸಾಹದಿಂದ ಸ್ವಾಗತ ಕೋರ್ತೇನೆ. ಈಗ ನಾವು ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕ್ರಮದ ಕೇಂದ್ರ ಪುರುಷರಲ್ಲಿ ಒಬ್ಬರಾದ ಗೋಪಾಲಕೃಷ್ಣ ಅಡಿಗರ ಒಂದು ಗೀತೆಯೊಂದಿಗೆ ಆರಂಭ ಮಾಡೋಣ. ಚಿನ್ಮಯಿ ಅವರು ಈ ಕಾರ್ಯಕ್ರಮದಲ್ಲಿ ಅಡಿಗರ ಗೀತೆಯನ್ನು ಪ್ರಸ್ತುತಪಡಿಸ್ತಾರೆ. ಮೌನ ತಬ್ಬಿತು ನೆಲವ ಜುಮ್ಮೆನೆ, ಪುಳಕಗೊಂಡಿತು ಧಾರಿಣಿ. ಮೌನ ತಬ್ಬಿತು ನೆಲವ ಜುಮ್ಮೆನೆ, ಪುಳಕಗೊಂಡಿತು ಧಾರಿಣಿ. ನೋಡಿ ನಾಚಿತು ಬಾನು, ಸೇರಿತು ಕೆಂಪು ಸಂಜೆಯ ಕದಪಲ್ಲಿ. ಅಡಿಗ ಅನಂತಮೂರ್ತಿ ಮತ್ತು ಕಾರಂತ್ ಅವರ ಕುಟುಂಬಗಳ ಸಾನ್ನಿಧ್ಯದಲ್ಲಿ ನಾವು ಈ ವಿಡಿಯೋ ಲಾಂಚನ್ನು ಮಾಡ್ತಾ ಇದ್ದೇವೆ. ಆಡು ಮುಟ್ಟದ ಸೊಪ್ಪಿಲ್ಲ, ಕಾರಂತರು ಬಿಟ್ಟು ಕೆಲಸವಿಲ್ಲ ಅಂತ ಎಲ್ಲ ಮಾಡಿದ್ದಾರೆ ಅವರು. ಕನ್ನಡ ಮತ್ತು ಭಾರತೀಯ ಸಾಹಿತ್ಯದ ಪ್ರಾಚೀನ ಪಠ್ಯಗಳು, ಆಧುನಿಕ ಸಾಹಿತ್ಯ ಮತ್ತು ಅನುಭಾವಿಕ ಸಾಹಿತ್ಯದ ಬಗ್ಗೆ ತುಂಬ ನಿಕಟವಾದ ಓದು ಮತ್ತು ಅನೇಕ ಒಳನೋಟಗಳನ್ನು ನೋಡುವ ಕ್ರಮಗಳನ್ನು ನಮಗೆ ಲಕ್ಷ್ಮೀ ತೋಳ್ಪಾಡಿಯವರು ಒದಗಿಸ್ಕೊಡ್ತಾ ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಇಲ್ಲಿ ಉದ್ಘಾಟನೆ ಮಾಡ್ತಾರೆ. ಈಗ ಲಕ್ಷ್ಮೀ ತೋಳ್ಪಾಡಿ ಸರ್ ಈ ಕಾರ್ಯಕ್ರಮದ ಕುರಿತು ಆಶಯ ನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊತೀನಿ. ವಿಮರ್ಶಾತ್ಮಕವಾಗಿ, ಸೃಷ್ಟಿಶೀಲವಾಗಿ ಎರಡನ್ನೂ ಬೆರೆಸಿ ತನ್ನದೇ ಒಳನೋಟಗಳನ್ನು ಮಂಡಿಸುವ, ಅಂದರೆ ಸಾಹಿತಿಗಳ ಬಗ್ಗೆ ಮತ್ತು ಸಾಹಿತ್ಯದ ಬಗ್ಗೆ ಇದು ಕಾರಂತರು ಮಾಡಿರಲಿಲ್ಲ. ಕಾರಂತರು ಹೀಗೆ ಮತ್ತೊಬ್ಬರ ಸಾಹಿತಿಗಳ ಬಗ್ಗೆ ಹೇಳೋದಾಗಲಿ, ಸಾಹಿತ್ಯ ಕೃತಿಯ ಬಗ್ಗೆ ಮಾತಾಡೋದಾಗಲಿ ಅವರು ಹೆಚ್ಚು ಏನೋ ಅದು ಮಾಡಿಲ್ಲ. ಅವರ ಹತ್ರ ಕೇಳಿದರೆ ಏನಾದರೂ ಹೇಳ್ತಿದ್ರೇನೋ. ಅಡಿಗರು ಕೂಡ ಆಯ್ಕೆ ಮಾಡಿ ಬೇಂದ್ರೆಯವರ ಬಗ್ಗೆ ಮಾತಾಡಿದ್ದಾರೆ ಇತ್ಯಾದಿ. ಅಂದರೆ ಅವರ ಹೀಗೆ ಒಂದು ಸಾಹಿತಿಗಳ ಬಗೆಗೆ ಮಾತನಾಡತಕ್ಕ ವಿಮರ್ಶಾತ್ಮಕ ದೃಷ್ಟಿಕೋನವನ್ನು ಚಾರಿತ್ರಿಕ ಮಟ್ಟದಲ್ಲಿ ಬೆಳೆಸಿಕೊಂಡವರು ಅನಂತಮೂರ್ತಿಯವರು ಮಾತ್ರ. ಆದ್ದರಿಂದ ಅನಂತಮೂರ್ತಿಯವರು ಆ ಬಗ್ಗೆ ಮಾತಾಡುವುದು ಬಹಳ ಉಚಿತ, ಸಮುಚಿತ. ಅದೇನೆಂದರೆ ನಡೆದು ಬಂದ ದಾರಿಯ ಕಡೆಗೆ ನೋಡಬೇಡ ಅಂತ. ಆಯಿತು, ಇದನ್ನು ಇಟ್ಟುಕೊಂಡು ನಾವು ಶಿವರಾಮ ಕಾರಂತರನ್ನು ನೋಡಿದರೆ, ಶಿವರಾಮ ಕಾರಂತರಿಗೆ ಇದ್ದ ಅವರು ನಡೆದು ಬಂದ ದಾರಿಯೇ ಇರಲಿಲ್ಲ ಅವರಿಗೆ ನೋಡಲಿಕ್ಕೆ. ಹಿಂದೆ ತಿರುಗಿ ನೋಡಲಿಕ್ಕೆ ಸ್ವಯಂ ಕೃತ ವ್ಯಕ್ತಿತ್ವ ಇದ್ದರೆ ಅಲ್ವ ನೋಡೋದು. ಧಾರ್ಮಿಕವಾದ ವಾತಾವರಣ ಇತ್ತು, ಒಂದು ದಕ್ಷಿಣ ಕನ್ನಡದ ಈ ವಾತಾವರಣಗಳೆಲ್ಲ ಇತ್ತು, ಸಾಂಸ್ಕೃತಿಕವಾದ ಒಂದು ವಾತಾವರಣ ಇತ್ತು, ಅದೆಲ್ಲ ಇತ್ತು. ಸಾಹಿತ್ಯಿಕವಾಗಿ ತಾನು ಹಿಂದೆ ತಿರುಗಿ ನೋಡಿ ಅದರಿಂದ ಒಂದು ಪ್ರೇರಣೆ ಪಡೆದು ಬರೆಯಬಲ್ಲಂತಹ ಆ ವಾತಾವರಣವೇ ಇರಲಿಲ್ಲ. ಅಂದರೆ ಆ ಕನ್ನಡ ಭಾಷೆಯಲ್ಲಿ ಇವರು ಬರೀಲಿಕ್ಕೆ ಹೊರಡುವಾಗ, ಕಾರಂತರು ಬರೀಲಿಕ್ಕೆ ಹೊರಡುವಾಗ ಪ್ರಥಮವಾಗಿ ಅವರು ತನ್ನ ದಾರಿಯನ್ನು ತಾನೇ ಕಂಡುಕೊಳ್ಳಬೇಕಲ್ಲದೆ ಹಿಂದೆ ತಿರುಗಿ ನೋಡಿ ಅವರ ಹಾಗೆ ಬರೆಯುವುದು ಹಾಗೆ ಇರಲೇ ಇಲ್ಲ. ಇದು ಒಂದು ವಿಚಿತ್ರವಾದ ರೀತಿಯಲ್ಲಿ ಅನುಕೂಲ. ಇನ್ನೊಬ್ಬರಿಗಿಂತ ಭಿನ್ನವಾಗಿ ಬರಿಬೇಕಾಗಿದ್ದರೆ ಇನ್ನು ಬರೆದವರು ಇದ್ದರಲ್ವ, ತಾನೇ ಸ್ವಯಂ ತನ್ನ ದಾರಿಯನ್ನು, ತನ್ನ ವ್ಯಕ್ತಿತ್ವವನ್ನು, ತನ್ನ ಅಭಿವ್ಯಕ್ತಿಯನ್ನು ತಾನೇ ಸಾಧಿಸಿಕೊಳ್ಳುವ ಒಂದು ವಿಶೇಷ ಸಾಧನೆ ಕಾರಂತರು ಮಾಡಲೇಬೇಕಾಗಿತ್ತು. ಅದನ್ನು ಅವರು ಮಾಡಿದರು. ಈ ನಾವೀನ್ಯತೆಯ ಅನುಕೂಲ ಎನ್ನುವ ಪದ ಸಿದ್ಧಶೈಲಿಯ ಪ್ರತಿಕೂಲ ಎನ್ನುವುದರ ಒಟ್ಟಿಗೆ ಸೇರಿಕೊಂಡು ಅಡಿಗರು
ಬೇಂದ್ರೆಯವರ ದಾರಿಯಲ್ಲಿ ಮುಂದುವರೆದರೂ ಕೂಡ ಬೇಂದ್ರೆಯವರ ಆಶೀರ್ವಾದದಿಂದಲೇ ಏನಂದರೆ ಅವರು ನವ್ಯ ಕವಿ ಆಗುವುದಕ್ಕೆ ಸಾಧ್ಯ ಆಯಿತು. ಬೇಂದ್ರೆಯವರನ್ನು ಅಡಿಗರಂತೆ ಹಚ್ಚಿಕೊಂಡವರು, ಇದೊಂದು ಮತ್ತೆ ಒಂದು ಆಶ್ಚರ್ಯ, ಅಡಿಗರಂತೆ ಹಚ್ಚಿಕೊಂಡವರು ಸ್ವಯಂ ಬೇಂದ್ರೆಯವರೇ ಆಗಿದ್ದಿರ್ಬೋದು ಹೊರತು ಬೇರೆ ಯಾರೂ ಇಲ್ಲ, ಅಷ್ಟು ಹಚ್ಚಿಕೊಂಡಿದ್ದರು. ಏನು ಬರೆದರೂ ಬೇಂದ್ರೆಯವರ ಹಾಗೆ ಆಗ್ತಿತ್ತು, ಉಳಿದವರಿಗಲ್ಲ ಅಡಿಗರಿಗೆ ಆಗ್ತಿತ್ತು. ಮುಚ್ಚಿಟ್ಟರೂ ಕೂಡ ಬೇಂದ್ರೆಯವರ ಹಾಗೆ ಗೊತ್ತಾಗಬಾರದು ಎನ್ನುವುದನ್ನು ಮುಚ್ಚಿಟ್ಟರೂ ಕೂಡ ಅಡಿಗರ ಒಳಮನಸ್ಸು ಹೇಳ್ತಾ ಇತ್ತು, ಬೇಂದ್ರೆಯವರನ್ನೇ ಕಾಪಿ ಮಾಡ್ತಾ ಇದ್ದೀನಿ ನೀನು, ಬೇಂದ್ರೆಯವರು ನಿನ್ನ ಮೇಲೆ ಕೂತಿದ್ದಾರೆ ಅಂತ, ನಿನ್ನ ತಲೆ ಮೇಲೆ ಕೂತಿದ್ದಾರೆ, ಹೆಗಲ ಮೇಲೆ ಕೂತಿದ್ದಾರೆ ಅಂತ, ಕೆಳಗಿಳಿಸು ಅಂತ. ಒಂದು 4 ವರ್ಷ ಇಲ್ಲ ನೋಡಿ, ಈ ಸಾಹಿತ್ಯ ಚರಿತ್ರೆ ಅಂತ ನಾವು ಹೇಳ್ತೇವಲ್ಲ, ಅದರಲ್ಲಿ ಮೌನಕ್ಕೂ ಒಂದು ಜಾಗ ಬೇಕು. ಒಂದು 4 ವರ್ಷ ಅಡಿಗರು ಪದ್ಯವನ್ನೇ ಬರೀತಿರಲಿಲ್ಲ. ಯಾಕೆ ಬರೀತಿರಲಿಲ್ಲ? ಬೇಂದ್ರೆಯವರಿಂದ ಪಾರಾಗಲಿಕ್ಕೆ, ಬೇಂದ್ರೆಯವರಿಂದ ಪಾರಾಗುವುದಕ್ಕೋಸ್ಕರ ಪಾರಾಗಲೇಬೇಕಾಗಿದೆ. ಬೇಂದ್ರೆ ಗ್ರೇಟ್, ಅದು ಬೇರೆ ವಿಷಯ. ನೋಡಿ, ಇದೆಲ್ಲ ನಮ್ಮಲ್ಲಿ ಎಂತ ಆಗ್ತದೆ ಅಂದರೆ, ಇದು ಹೇಳಿದ ಕೂಡಲೇ ಹಾಗಾದರೆ ಇದು ಬೇಂದ್ರೆಯವರಿಂದ ಪಾರಾಗಬೇಕು ಅಂದರೆ ಏನು, ಅದು ಅಪಾಯವ, ಇತ್ಯಾದಿ ಇತ್ಯಾದಿ ಎಲ್ಲ. ಅದು ಹಾಗೆ ಅಲ್ಲ, ಅದು ಹಾಗೆ ನೋಡುವುದೇ ಅಲ್ಲ ಅದು. ಇದು ನಮ್ಮ ಮನಸ್ಸು ನಮ್ಮದೇ ಮನಸ್ಸಾಗಿ ಕೆಲಸ ಮಾಡಲಿಕ್ಕೆ, ಫ್ರೆಶ್ ಆಗಲಿಕ್ಕೆ ಕೆಲವು ಅಡ್ಡಿಗಳು, ಕೆಲವು ಭಾರಗಳು, ಕೆಲವು ಒತ್ತಡಗಳು ನಮಗೆ ಗೊತ್ತಿಲ್ಲದೇ ಇರ್ತವೆ. ಅದು ಗೊತ್ತಾದ ಕೂಡಲೇ ಅದನ್ನು ಇಳಿಸುವುದೇ ನಮ್ಮದೇ ಜವಾಬ್ದಾರಿ, ಮತ್ತೊಬ್ಬರದಲ್ಲ. ಅನನ್ಯತೆಗೂ ಏಕಾಂತಕ್ಕೂ ಬಹಳ ಹತ್ತಿರ ಇದೆ. ಏಕಾಂತದಲ್ಲಿ ಇದ್ದು ಶಿವರಾಮ ಕಾರಂತರು ಕನ್ನಡವನ್ನು ಲೋಕಾಂತಗೊಳಿಸಿದರು. ಅಡಿಗರು ಕನ್ನಡಕ್ಕೆ ಒಂದು ಹೊಸ ಧಾತುವನ್ನು ಸೇರಿಸಿದರು. ಇಡೀ ಕಾರ್ಯಕ್ರಮವನ್ನು ಸಂಘಟನೆ ಮಾಡುವಲ್ಲಿ ನಮ್ಮ ಜೊತೆಗಿದ್ದ ಲಕ್ಷ್ಮೀಕಾಂತ್ ಸರ್ ಅವರು ಅರ್ಥಶಾಸ್ತ್ರಜ್ಞರು. 2 ನಿಮಿಷ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಧನ್ಯವಾದವನ್ನು ಹೇಳ್ತೇನೆ. ಈ ಕಾರ್ಯಕ್ರಮನ ಇಲ್ಲಿಗೆ ಪ್ರಾರಂಭಿಸಿ ನಮ್ಮ ಕಾಲೇಜಿನ ಹೆಸರನ್ನು ಹೆಚ್ಚಿಸಿರೋದಕ್ಕೆ ನಿಮ್ಮೆಲ್ಲರಿಗೂ ಆಭಾರಿಯಾಗಿದ್ದೇನೆ. ಈ ಇಡೀ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಶರತ್ ಅನಂತಪತಿ ಸರ್ ಮಾತಾಡ್ತಾರೆ. ಶರತ್ ಅನಂತಪತಿ ಸರ್ ಈ ಕಾರ್ಯಕ್ರಮಕ್ಕೆ ಮಾತ್ರ ಅಲ್ಲ, ನಮ್ಮ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಜೊತೆಗೆ ನಮ್ಮ ಅನುವಾದ ಉಪಕ್ರಮದಲ್ಲೂ ನಮ್ಮ ಜೊತೆ ಸಹಾಯ ಮಾಡಿದ್ದಾರೆ. ಹಾಗೆಯೇ ನಮ್ಮ ಎಲ್ಲ ಸೆಮಿನಾರ್ಗಳಲ್ಲೂ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿ ಎಲ್ಲ ಶಿಕ್ಷಕರನ್ನ ಹುರಿದುಂಬಿಸಿದ್ದಾರೆ. ಇವರು ಈ ಕಾರ್ಯಕ್ರಮದಲ್ಲಿ ನಮ್ಗೆ ತುಂಬ ಸಂತೋಷ. ದಯವಿಟ್ಟು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಮಾಡಬೇಕು ಅಂತ ಕೇಳ್ಕೊತೀನಿ. ಬೇರೆ ಸಾಹಿತಿಗಳ ಬಗ್ಗೆ ಒಂದು ಗಾಢವಾದ ಡಿಸ್ಕಷನ್ಸು ನಾನು ಇತ್ತೀಚೆಗೆ ಅದನ್ನು ನೋಡ್ತಾ ಇಲ್ಲ. ಏನಂದರೆ ಕೆಲವು ಎಲ್ಲ ಪಂಗಡಗಳು ಮಾಡಿಕೊಂಡು ಒಬ್ಬರ ಜೊತೆ ಒಬ್ಬರು ಜಗಳ ಆಡೋದೇ ಒಂದು, ಅದು ಭಾಳ ವೈಯಕ್ತಿಕವಾಗಿ ಎಲ್ಲ ಹೊರಟೋಗುತ್ತೆ. ಆ ಕಾಲ ಹಾಗಿರಲಿಲ್ಲ. ಕ್ರಿಟಿಕಲ್ಲಾಗೆ ಈಗ ದೇವನೂರು ಮಹಾದೇವ ಬರೋರು, ಜೊತೆಗೆ ಅಡಿಗರ ಬಗ್ಗೆ, ಕಾರಂತರ ಬಗ್ಗೆ, ಮಹಾದೇವ ಎಲ್ಲರೂ ಒಟ್ಟು, ಲಂಕೇಶ್ ಕೆಲಸರಿ, ತುಂಬ ಒಳ್ಳೆಯ ಚರ್ಚೆಗಳಾಗೋದು. ನಾವೆಲ್ಲ ಬೆಳೆಯ ಮಕ್ಕಳು, ನಮಗಷ್ಟು ಇದು ಗಾಢವಾಗಿ ಅರ್ಥ ಆಗ್ತಾ ಇರಲಿಲ್ಲ. ಈಗ ಇನ್ ರಿಕಲೆಕ್ಷನ್ ಐ ಸಿ ದಟ್ ದೇರ್ ವೇರ್ ಸೋ ಮೆನಿ ಪರ್ಲ್ಸ್ ಆಫ್ ವಿಸ್ಡಮ್ which were spilled about at the time. ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯದ ಪರವಾಗಿ ನಾನು ಚಿನ್ನಪ್ಪ ಗೌಡರನ್ನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ಕಾರಂತರ ಕುರಿತಾದ ಅನಂತಮೂರ್ತಿಯವರ ಉಪನ್ಯಾಸಕ್ಕೆ ಪ್ರತಿಸ್ಪಂದನವನ್ನು ಈಗ ನೀಡಲಿಕ್ಕಿದ್ದಾರೆ. ನೀವು ಕಾರಂತರನ್ನ ಒಬ್ಬರೇ ಸಾಹಿತಿಯಾಗಿ ನೋಡುವುದಲ್ಲ. ಅವರೊಂದು ಮಾತು ಹೇಳ್ತಾರೆ, ಆಧುನಿಕ ಭಾರತದ ಅಭಿವೃದ್ಧಿಯ ಒಂದು ಪರಿಕಲ್ಪನೆಯನ್ನು, ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ನೀವು ಯಾರಾದರೂ ಅಧ್ಯಯನ ಮಾಡ್ತೀರಾದರೆ ಕಾರಂತರನ್ನು ಓದಬೇಕು ಅಂತ. ಇದು ಸಾಹಿತ್ಯದ ಸಂಬಂಧ ಹೇಳುವಲ್ಲ ಅವರು. ನಮ್ಮಲ್ಲಿ ಡೆವಲಪ್ಮೆಂಟಲ್ ಇಕಾನಮಿ ಅಥವಾ ಅಭಿವೃದ್ಧಿಯ ಬಗ್ಗೆ, ಅದು ಅರ್ಥಶಾಸ್ತ್ರಜ್ಞರಿರ್ಬೋದು, ಸಮಾಜಶಾಸ್ತ್ರಜ್ಞರಿರ್ಬೋದು, ಸಂಸ್ಕೃತಜ್ಞರಿರ್ಬೋದು, ಇವರಿಗೆ ಅಧ್ಯಯನಕ್ಕೆ ಬೇಕಾಗುವ ತುಂಬ ಸಾಮಗ್ರಿಗಳು ಕಾರಂತರಲ್ಲಿವೆ ಅಂತ. ಬರೀ ಒಬ್ಬ ಸಾಹಿತಿಗೆ ಮಾತ್ರ ಇರುವವರಲ್ಲ ಕಾರಂತರು, ಅಂದರೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಮಾತ್ರ ಮಿತವಾಗಿರುವವರಲ್ಲ ಕಾರಂತರು. ನಮ್ಮ ಜ್ಞಾನ ಶಾಖೆಗಳ ಅಥವಾ ಜ್ಞಾನಧಾರೆಗಳ ಬೇರೆ ಬೇರೆ ವಲಯಗಳಲ್ಲಿ ಕೆಲಸ ಮಾಡುವವರು ಕೂಡ ಕಾರಂತರನ್ನು ಅಧ್ಯಯನ ಮಾಡಬೇಕು ಅಂತ ಅನಂತಮೂರ್ತಿಯವರು ಸೂಚಿಸ್ತಾರೆ. ಅವರ ಮಾತುಗಳ ಮೂಲಕ ವೈಜ್ಞಾನಿಕತೆ ಬಗ್ಗೆ ಮಾತನಾಡ್ತಾರೆ, ಅವರ ಮನೋಧರ್ಮದ ಬಗ್ಗೆ ಮಾತನಾಡ್ತಾರೆ, ಯಕ್ಷಗಾನದ ಬಗ್ಗೆ ಒಂದು
ಹೇಳ್ತೇನೆ ನಾನು. ಹೀಗೆ ನನ್ನ ಕೆಲವು ವಿಷಯಗಳೇ ಬಹಳ 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 ಜಾಗ್ರತೆಯಿಂದ ಅನಂತಮೂರ್ತಿಯವರು ಮಾತಾಡ್ತಾರೆ. ಕಾರಂತರ ಯಕ್ಷಗಾನದ ಒಲವಿನ ಬಗ್ಗೆ ಮಾತನಾಡುವಾಗ, ಯಕ್ಷಗಾನ ಬ್ಯಾಲೆ ಎಲ್ಲ ಮಾಡಿದರು, ಬಹಳ ಟೀಕೆಗಳೆಲ್ಲ, ಅದಕ್ಕೆ ವಿರೋಧಗಳು ಬಂತು. ಅದರ ಬಹಳ ಪ್ರಧಾನ ಭಾಗವಾದ ಮಾತನ್ನೇ ತೆಗೆದುಬಿಟ್ರು ಅಂತ ಹೇಳ್ತಾ ಇವರ ಅನುಭವವನ್ನು ಸೇರಿಸಿಕೊಳ್ತಾರೆ. ಹಾಗೆ ನೋಡಿದರೆ ಯಕ್ಷಗಾನ ತಾಳಮದ್ದೆ ಇಲ್ಲಿಗೆ ಬಂದಿದೆ ಅಂದರೆ ಅದರ ಮಾತಿನ ಭಾಗವನ್ನು ಕೇಳಿ ಸಾಕಾಗುವಷ್ಟು, ಅಂದರೆ ಆ ಮಾತಿನ ವಾಚಾಳಿತನವು ಕೂಡ ಬಂದು ಬಿಟ್ಟಿದೆ ಅದಕ್ಕೆ ಯಕ್ಷಗಾನಕ್ಕೆ ಅಂತ ಒಂದು ಕಮೆಂಟನ್ನು, ಅದು ಕಾರಂತರದ್ದಲ್ಲ ಅನಂತಮೂರ್ತಿಯವರದ್ದೇ, ಕೊಡ್ತಾ ಮಾತಿನ ಭಾಗವನ್ನು ತೆಗೆದದ್ದನ್ನು ಹಾಗೆ ಹೇಳಿ, ಹಾಗೆ ಮಾಡುವುದರಿಂದ ಯಕ್ಷಗಾನ ಹೇಗೆ ಭಾಷಾತೀತವಾದ ಒಂದು ಎಲ್ಲಿಗೆಲ್ಲ ಮುಟ್ಟಿತು ಜಗತ್ತಿಗೆ ಎನ್ನುವುದರ ಧನಾತ್ಮಕ ಅಂಶಗಳನ್ನು ಹೇಳ್ತಾ, ಅನಂತಮೂರ್ತಿಯವರ ಪ್ರತಿಭೆ ಇದೆಯಲ್ಲ, ಅವರು ಈ ಕಲೆಯನ್ನು ಶುದ್ಧೀಕರಿಸುವುದು ಅಂತ ಒಂದು ಉಂಟು, ಪ್ಯೂರಿಫೈ ಮಾಡುವುದು ಅಂತ, ಅದು ಹೇಗೆ ಅಂತ ಅವ್ರು ಹೇಳ್ತಾರೆ. ಆದರೆ ಕಲೆಯನ್ನು ಪರಿಷ್ಕರಿಸುವುದಕ್ಕೆ ಹೋಗುವುದು ಅಂತಂದರೆ ಅದಕ್ಕೊಂದು ನೀರುಳ್ಳಿಯ ಕತೆ ಹೇಳ್ತಾರೆ ಅವರು. ಈ ನೀರುಳ್ಳಿಯ ಸಿಪ್ಪೆಯನ್ನು ತೆಗಿತಾ ಅದರ ತಿರುಳಿಯಲ್ಲಿ ಉಂಟು ಅಂತ ತೆಗಿತಾ ಹೋದರೆ ಎಲ್ಲ ಸಿಪ್ಪೆ ತೆಗೆದ ಮೇಲೆ ಮತ್ತೆ ಎಂಥದೂ ಇಲ್ಲ ಅದರಲ್ಲಿ. ಇದು ನೀರುಳ್ಳಿಯನ್ನು ಸುಲಿದ ಹಾಗೆ. ಅದನ್ನು ಹೆಚ್ಚು ಅದಕ್ಕೆ ವ್ಯಾಖ್ಯಾನ ಮಾಡಲಿಕ್ಕೆ ಹೋಗುವುದಿಲ್ಲ ಅನಂತಮೂರ್ತಿಯವರು. ಆದರೆ ಆ ಉದಾಹರಣೆಯನ್ನು ಕೊಟ್ಟುಕೊಂಡು, ಅಂದರೆ ಈ ಕಲೆಯ ಪರಿಷ್ಕಾರವನ್ನು ಮಾಡುವ ಕೆಲಸ ಉಂಟಲ್ಲ, ಅದು ಎಷ್ಟರ ಮಟ್ಟಿಗೆ ಮತ್ತು ಎಷ್ಟು ಸೂಕ್ಷ್ಮವಾದದ್ದು, ಯಾವ ಎಚ್ಚರಿಕೆಯಿಂದ ಮಾಡಬೇಕು. ನೀವು ನಾನು ಶುದ್ಧ ಮಾಡ್ತೇನೆ ಅಂತ ಹೇಳಿಕೊಂಡು ಎಲ್ಲ ಅದರ ಪ್ರತ್ಯೇಕ ಮಾಡಿದರೆ ಆಗ ಕಲೆಯೇ ಉಳಿಯುವುದಿಲ್ಲ ಅಂತ ಹೇಳ್ತಾ, ಅನಂತಮೂರ್ತಿಯವರು ಕಾರಂತರ ಯಕ್ಷಗಾನ ಪ್ರಯೋಗವನ್ನು ವಿಶೇಷವಾಗಿ ಈ ಕಾರಣಕ್ಕೆ, ಆ ಯಕ್ಷಗಾನ ಅತಿಯಾದ ಮಾತಿನ ಒಂದು ಭಾಗವನ್ನು ಕಳ್ಕೊಂಡದ್ದು ಒಳ್ಳೆಯದೇ ಆಯಿತು. ಎರಡನೇದು, ಹಾಗೆ ಮಾತನ್ನು ತೆಗೆದದ್ದರಿಂದ ಅದು ಹೇಗೆ ವಿದೇಶದ ಒಂದು ದೊಡ್ಡ ವ್ಯಾಪ್ತಿಯನ್ನು ಯಕ್ಷಗಾನ ಪಡ್ಕೊಂಡಿತು ಹೇಳ್ತಾರೆ ಯಕ್ಷಗಾನದ ಬಗ್ಗೆ. ಗೋಷ್ಠಿ ಕಾರಂತರ ಸೃಷ್ಟಿಯ ಹಲವು ಮುಖಗಳು. ಇದರಲ್ಲಿ ಭಾಗವಹಿಸುವಂಥ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಟಿ ಪಿ ಅಶೋಕ್ ಅವರು, ಪಿ ಶೇಷಾದ್ರಿ ಅವರು, ಹಾಗೆ ಇದನ್ನು ಡಾಕ್ಟರ್ ಸಂಧ್ಯಾ ಹೆಗಡೆ ದೊಡ್ಡ ಹೊಂಡ ಅವರು ನಡೆಸ್ಕೊಡ್ತಾರೆ. ಕಾರಂತರ ಹಲವು ಜಿಜ್ಞಾಸೆಗಳು, ಜೀವನದ ಜಿಜ್ಞಾಸೆಗಳು ಅವರ ಕಾದಂಬರಿಯ ಪಾತ್ರಗಳ ಮುಖೇನ ಅವರು ಅದನ್ನು ಎದುರುಗೊಳ್ತಾರೆ. ಉದಾಹರಣೆಗೆ ಅದು ಜೀವನ ಧರ್ಮ ಇರಬಹುದು, ಅಥವಾ ಸಾಮಾಜಿಕ ಧರ್ಮ ಇರಬಹುದು, ಅಥವಾ ಶರೀರ ಧರ್ಮ ಇರಬಹುದು. ಇದೆಲ್ಲವನ್ನು ಅವರು ತಾವು ಸೃಷ್ಟಿಸಿರುವಂತಹ ಕಾದಂಬರಿಗಳ ಅನೇಕ ಪಾತ್ರಗಳ ಮೂಲಕ ಅವರು ಎದುರುಗೊಳ್ತಾರೆ. ಈ ವಿಶೇಷತೆಯನ್ನು ನೀವು ಹೇಗೆ ಪರಿಭಾವಿಸಬಹುದು? ಮೂಕಜ್ಜಿಯ ಕನಸುಗಳು ಕಾದಂಬರಿನಲ್ಲಿ ಮೂಕಜ್ಜಿ ಒಂದು ಬಹಳ ಮುಖ್ಯವಾದ ಪಾತ್ರ ಆದರೂ ಕೂಡ ಅವಳೊಂದು ಸ್ಥಿರ ಪಾತ್ರ ಅನ್ನೋದನ್ನು ನಾವು ಗಮನಿಸಬೇಕು. ಕಾದಂಬರಿನಲ್ಲಿ ಅವಳಿಗೆ ಬೆಳವಣಿಗೆ ಇಲ್ಲ. ಕಾದಂಬರಿಯ ಬೇರೆ ಬೇರೆ ಭಾಗಗಳಲ್ಲಿ ಬಂದು ಅವಳು ತನ್ನ ಕಾಣಿಕೆಯನ್ನು ತನ್ನ ಮೊಮ್ಮಗ ಸುಬ್ರಾಯನಿಗೆ ವಿವರಿಸ್ತಾ ಹೋಗ್ತಾಳೆ. ಒಂದು ಘಟ್ಟದ ಕನ್ನಡದ ವಿಮರ್ಶೆ ಈ ಮೂಕಜ್ಜಿಯ ವಿಚಾರಗಳಿಗೆ ಮಾತ್ರ ಸ್ಪಂದಿಸಿ ಅದರಿಂದ ರೋಮಾಂಚನಗೊಂಡಿದ್ದು ಉಂಟು, ನಿರಾಶೆಗೊಂಡಿದ್ದು ಉಂಟು. ಇವತ್ತು ಸ್ವತಃ ಲಕ್ಷ್ಮೀಶ್ ತೋಳ್ಪಾಡಿಯವರು ಒಂದು ಇದನ್ನು ಹೇಳ್ತಾರೆ, ಅದೆಲ್ಲ ಕಾರಂತರು ಓದಿದ ಸೋಷಿಯಾಲಜಿ ಆಂಥ್ರೋಪಾಲಜಿಯ ವಿಚಾರಗಳು ಅಂತ. ಅದು ಇರ್ಬೋದು, ಅದವ್ರನ್ನ ನನಗೇನೂ ತೊಂದರೆ ಇಲ್ಲ. ಮತ್ತು ಕನ್ನಡ ವಿಮರ್ಶೆನಲ್ಲೇ ಡಾಕ್ಟರ್ ಡಿ ಎಸ್ ಶಂಕರ್, ಡಿ ಎಸ್ ನಾಗಭೂಷಣ ಮುಂತಾದವರು ಈ ಥರದ ಆಕ್ಷೇಪಣೆಗಳನ್ನು ಎತ್ತಿದ್ದಾರೆ. ಆದರೆ ಈಚೆಗೆ ಮೂಕಜ್ಜಿ ಕನಸುಗಳು ಕಾದಂಬರಿಯನ್ನು ಓದುವ ರೀತಿಯೇ ಬೇರೆ ಆಗಿದೆ ಅಂತ. ಅಂದರೆ ಆ ಕಾದಂಬರಿಯಲ್ಲಿ ಒಂದು ಜೀವನದ ಆವರಣ ಇದೆ. ಆ ಆವರಣದ ಕೇಂದ್ರದಲ್ಲಿ ಸುಬ್ರಾಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಮೂಕಜ್ಜಿಯ ಮೊಮ್ಮಗ. ಅವನು ಯಾವ ರೀತಿಯ ಪಾತ್ರ ಅಂದರೆ ಈ ಕಾರಂತರ ಒಂದು ಮುಖ್ಯ ಪಾತ್ರ ಮಾದರಿಯನ್ನು ಸುಬ್ರಾಯ ಪ್ರತಿನಿಧಿಸ್ತಾನೆ. ಅದೇನು ಅಂದರೆ ಕಾರಂತರಲ್ಲಿ ಈಗ ನೀವು ಮರಳಿ ಮಣ್ಣಿಗೆಯಲ್ಲಿ ನೋಡಿ, ಸಮೀಕ್ಷೆನಲ್ಲಿ ನೋಡಿ, ಇನ್ನೊಂದೇ ದಾರಿನಲ್ಲಿ ನೋಡಿ, ಇದರಲ್ಲೆಲ್ಲ ಏನು ಅಂತಂದರೆ ಕೆಲಕಾಲ
ಸ್ಥಳೀಯವಾದ ಜೀವನ ಕ್ರಮದಲ್ಲಿ ಇದ್ದು ಕೆಲ ಕಾಲ ಅಲ್ಲಿಂದ ಹೊರಗಡೆಗೆ ಹೋಗಿ ಒಂದು ಹೊಸ ಪ್ರಜ್ಞೆಯ ಜೊತೆಗೆ ಮಣ್ಣಿಗೆ ಮರಳುವ ಪಾತ್ರಗಳ ಒಂದು ಭವ್ಯ ವಿನ್ಯಾಸ ಕಾರಂತರಲ್ಲಿ ಇದೆ. ಸುಬ್ರಾಯ ಆ ಥರದ ಒಂದು ಪಾತ್ರ. ಓದು ಪಠ್ಯವನ್ನ ನೋಡು ಪಠ್ಯವನ್ನಾಗಿ ಮಾಡಿದಂತಹ ನಿಮ್ಮ ಚಲನಚಿತ್ರದ ಅನುಭವಗಳೇನು ಅಂತನ್ನೋದನ್ನು ನಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಕೇಳ್ತೇನೆ. ಚಲನಚಿತ್ರ ಕ್ಷೇತ್ರದ ಬಗ್ಗೆ ವಿಶೇಷವಾದ ಆಸಕ್ತಿಯನ್ನು ಹೊಂದಿದ್ದ ಕಾರಂತರು ಪ್ರಾಯಶಃ ಬದುಕಿದ್ರೆ ನಾನು 2 ಚಿತ್ರಗಳನ್ನ ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರ ಅನುಮತಿ ಕೊಡ್ತಿರಲಿಲ್ಲ ಅಂತ ನನ್ನ ನಂಬಿಕೆ. ಅವರಿಗೆ ಈ ಮಾಧ್ಯಮ ಗೊತ್ತಿತ್ತು, ಚಲನಚಿತ್ರ ಕ್ಷೇತ್ರದ ಬಗ್ಗೆ ಈ ಕ್ಷೇತ್ರದ ಮಾಧ್ಯಮ ಗೊತ್ತಿತ್ತು, ಸಾಹಿತ್ಯ ಕ್ಷೇತ್ರ ಗೊತ್ತಿತ್ತು. ಚಲನಚಿತ್ರಗಳ ಬಗ್ಗೆ ವಿಶೇಷವಾದ ಆಸಕ್ತಿ ಇದ್ದರೂ ಕೂಡ ಅವರು ಚಿತ್ರಕಥೆಯ ಹಾಗೆ ಚಲನಚಿತ್ರಗಳನ್ನು ರಚಿಸಿದ್ದಲ್ಲ. ಅವರು ಸಾಹಿತ್ಯಕ್ಕೋಸ್ಕರ ಸಾಹಿತ್ಯ ಕ್ಷೇತ್ರದ ಕಾದಂಬರಿಯ ಪ್ರಾಕಾರದಲ್ಲಿ ಕಾದಂಬರಿಗಳನ್ನು ರಚಿಸಿದ್ದಾರೆ. ಅದು ಒಂದು ಭಾಷೆ, ಸಾಹಿತ್ಯಕ್ಕೆ ಆದಂಥ ಒಂದು ಭಾಷೆ ಇರುತ್ತೆ. ಚಲನಚಿತ್ರಕ್ಕೆ, ಈ ಮಾಧ್ಯಮಕ್ಕೆ ಇದರದೇ ಆದ ಒಂದು ಬೇರೆ ಭಾಷೆ ಇರುತ್ತೆ. ಒಂದು ಭಾಷೆಯಿಂದ ಇನ್ನೊಂದು ಮಾಧ್ಯಮಕ್ಕೆ ಅಳವಡಿಸ್ಕೊಳ್ಳೋ ಹಂತದಲ್ಲಿ ತುಂಬ ದೊಡ್ಡ ಚಾಲೆಂಜ್ಗಳಿರುತ್ತೆ, ಸವಾಲುಗಳು ಹೆಚ್ಚಿರುತ್ತೆ. ನೀವು ಹೇಳಿದಾಗೆ ಸವಾಲುಗಳು ಅನ್ನೋ ಪದವನ್ನೇ ನಾನು ಹೆಚ್ಚು ಬಳಸ್ತೀನಿ. ಮುಖ್ಯವಾದ ಸವಾಲು ಏನಿರುತ್ತೆ ಅಂದರೆ, ಬೆಟ್ಟದ ಜೀವ 30ರ ದಶಕದಲ್ಲಿ ರಚಿತವಾದಂಥ ಕಾದಂಬರಿ. ಮೂಕಜ್ಜಿಯ ಕನಸುಗಳು 1968ರಲ್ಲಿ ಪ್ರಕಟವಾದಂಥ ಕಾದಂಬರಿ. ಈ ಎರಡರಲ್ಲೂ ಪ್ರಮುಖವಾದ ಪಾತ್ರಗಳಾದಂಥ ಗೋಪಾಲಯ್ಯ ಬೆಟ್ಟದ ಜೀವದಲ್ಲಿ ಬರ್ತಾರೆ, ಮೂಕಜ್ಜಿಯ ಕನಸುಗಳಲ್ಲಿ ಬರ್ತವೆ. ಈಗಾಗಲೇ ಅದನ್ನು ಲಕ್ಷಾಂತರ ಜನ ಓದುಗರು ಓದಿ ತಮ್ಮದೇ ಆದಂತಹ ಗೋಪಾಲಯ್ಯನನ್ನು, ತಮ್ಮದೇ ಆದಂತಹ ಮೂಕಜ್ಜಿಯ ಕನಸುಗಳನ್ನು ಕಟ್ಟಿಕೊಂಡ್ಬಿಟ್ಟಿರ್ತಾರೆ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೋಟ ಶಿವರಾಮ ಕಾರಂತ ಅವರಿಂದ ಸ್ಥಾಪಿತವಾಗಿ ಅವರ ನೇತೃತ್ವದಲ್ಲಿ ಮುನ್ನಡೆದು ರಾಷ್ಟ್ರ ಪ್ರಶಸ್ತಿ ವಿಜೇತ ಗುರು ವೀರಭದ್ರ ನಾಯಕರಿಂದ ಹಿಡಿದು ಅನೇಕ ಹಿರಿಯ ಪರಿಣತ ಗುರುಗಳ ನೇತೃತ್ವದಲ್ಲಿ ಬೆಳವಣಿಗೆಯನ್ನು ಹೊಂದಿದಂಥ ಈ ಸಂಸ್ಥೆಗೆ 52 ವರ್ಷಗಳ ಇತಿಹಾಸ ಇದೆ. ಈ ಸಂಸ್ಥೆಯ ವತಿಯಿಂದ ಇಂದು ಪ್ರಮೀಳಾರ್ಜುನ ಎನ್ನುವಂತಹ ಯಕ್ಷಗಾನ ಪ್ರಸಂಗದ ಒಂದು ತುಣುಕನ್ನು ತಮ್ಮ ಮುಂದೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಪ್ರದರ್ಶಿಸಲಿಕ್ಕಿದ್ದೇವೆ. ಅಡಿಗರೊಂದಿಗಿನ ಆಪ್ತ ನೆನಪುಗಳು ಅನ್ನೋ ಕಾರ್ಯಕ್ರಮ. ಇದರಲ್ಲಿ ಅಡಿಗರ ಸಂಬಂಧಿಗಳು ಮತ್ತು ಪತ್ರಕರ್ತರು ಆಗಿದ್ದಂಥ ಜಯರಾಮ್ ಅಡಿಗರು ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ಶಿವರಾಮ್ ಕಾರಂತರ ಜೊತೆಗೆ ಅಥವಾ ಶಿವರಾಮ್ ಕಾರಂತರಿಗೆ ಸಂಬಂಧಪಟ್ಟ ಪುಸ್ತಕಗಳನ್ನು ಮತ್ತು ಅವರ ವಿಮರ್ಶಾ ಸಾಹಿತ್ಯದ ಕುರಿತು ಸಾಕಷ್ಟು ಬರೆದಿರುವ ಹಿರಿಯ ವಿಮರ್ಶಕರಾದ ಮುರಳೀಧರ ಉಪಾಧ್ಯಾಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರನ್ನು ವೇದಿಕೆಗೆ ನಾನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ವತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಉತ್ಸವ ಪ್ರಾರಂಭ ಆಗಿತ್ತು, ಕಾರಂತರು ಬಂದು ಕೂತಿದ್ದಾರೆ. ಹೇಗೆ ಕೂತಿದ್ರು ಅಂದರೆ, ಮುಂದಿನ ಸಾಲಿನಲ್ಲಿ ಕೂತಿದ್ರು. ಸುಮ್ಮನೆ ತಲೆಗಳಿಗೆ ಹೀಗೆ ಕಣ್ಣು ಎತ್ತಾನೇ ಇರಲಿಲ್ಲ. ಅಸಮಾಧಾನವೋ ಶಿಫ್ಟೋ ಅಥವಾ ನಿರಾಸಕ್ತಿಯಿಂದ ಬಂದರು, ಯಾಕೆ ಬಂದರೂ ಗೊತ್ತಿಲ್ಲ. ಬಟ್ ಎಲ್ಲ ದಿನಗಳಲ್ಲಿ ಭಾಗವಹಿಸಿದ್ದು ನಾನೇ ನೋಡಿದ್ದು. ನಾವು ಉದಯವಾಣಿ ವರದಿಗೂ ಬರ್ತಾ ಇದ್ದೆ, ನಾನು ಸುಮಾರು ಹಾಜರ. ಆದರೆ ಒಂದು ವಿಶೇಷ ನಡೀತು ಆ ಉತ್ಸವ ಸಮಯದಲ್ಲಿ. ಏನಾದ್ರು ಆ್ಯಕ್ಚುಲಿ ಕರೆಕ್ಷನ್ ನಿಮಗೂ ಗೊತ್ತಿರೋದ್ರಿಂದ, ಇದು ಈ ರೈಟರ್ಸ್ ಕ್ಲಬ್ ವಿಷಯ ಹೇಳಿದ್ರಲ್ಲ, ಅದೇ ಸಮಯದಲ್ಲಿ ನಾನು ಕೂಡ ಮೆಂಬರ್ ಆಗಿದ್ದೆ, ಕಾರ್ಯದರ್ಶಿನ ಉಪಕಾರ್ಯದರ್ಶಿ. ವಿಜಯನಾಥ್ ಶೆಣಿ ಅವರು ಪ್ರಾರಂಭ ಮಾಡಿ ಬೆಂಗಳೂರಿನಲ್ಲಿ ಇದು ಉಡುಪಿಯಲ್ಲಿ ರೈಟರ್ಸ್ ಕ್ಲಬ್ ಅಂತ ಹೇಳಿದ್ರಲ್ಲ, ಅದರಲ್ಲಿ ನಾನು ಕೂಡ ಸದಸ್ಯ ಆಗಿದ್ದೆ. ಯಾಕಂದರೆ ಆಗಲೇ ಉದಯವಾಣಿ ಸೇರಿದ್ದೆ ನಾನು. ಸೊ ಇದು ದಶಮಾನೋತ್ಸವ ಸಂದರ್ಭದಲ್ಲಿ ಒಂದು 2ನೇ ದಿವಸ 3ನೇ ದಿವಸದಿಂದ 2-3 ದಿವಸ ಪ್ರಿನ್ಸಿಪಲ್ಲೇ ಹೆಚ್ಚು ಭಾಗವಹಿಸ್ತಾ ಇರಲಿಲ್ಲ. ಕಾರಂತರು ಬರ್ತಾಯಿದ್ರು, ಅವ್ರು ಬರ್ತಾ ಇರಲಿಲ್ಲ, ಹೆಚ್ಚು ಬರ್ತಾಯಿಲ್ಲ. ನಾನು ನೋಡ್ತಾ ಇದ್ದೆ, ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ. ಕೊನೆಗೆ ಸಂಜೆ ಒಂದು ದಿವಸ 3 ದಿವಸ ಫೋನ್ ಮಾಡಿ ಮನೆಗೆ ಫೋನ್ ಮಾಡಿದೆ, ಏನು ಬರ್ತಾ ಇರಲಿಲ್ಲ, ಅದೇನೋ ಗೊತ್ತಾಗುತ್ತೆ, ಇವತ್ತು ಗೊತ್ತಾಗುತ್ತೆ ಬಿಡು ಅಂದರು. ಇವತ್ತು ಗೊತ್ತಾಗುತ್ತೆ ಅಂತ ರಾತ್ರಿ ಟೆಲಿಪ್ರಿಂಟನಲ್ಲಿ ಬಂತು, ಅಡಿಗ ಇಸ್ ಕಂಟೆಸ್ಟಿಂಗ್ ಫ್ರಮ್ ಉಡುಪಿ ಲೋಕಸಭಾ ಬೆಂಗಳೂರು ಲೋಕಸಭಾ ಇದು ಫ್ರಮ್ ಜನಸಂಘ್ ಅಂತ ರಾತ್ರಿ ಟೆಲಿಪ್ರಿಂಟರ್ ಬಂದಾಗ ನಂಬೋಕೆ ಆಗ್ತಿಲ್ಲ. ಒಂದು 4-5 ದಿವಸದಿಂದ ಬೆಂಗಳೂರಿನ ಜನಸಂಘದಿಂದ ಪ್ರಮುಖರು, ಆ ಪಕ್ಷದ ಪ್ರಮುಖರು ಬಂದು ಇವ್ರನ್ನ ತುಂಬ ಒತ್ತಾಯ ಮಾಡಿ ಕಂಟೆಸ್ಟ್ ಮಾಡಿಸಿ ಒಪ್ಪಿಸಿದ್ದಾರೆ ಬಲವಂತದಿಂದ. ಅವ್ರು ಬಂದವರು ಇಲ್ಲೇ ಉಳ್ಕೊಂಡು ಮನೆಯಲ್ಲಿ ಮಾತುಕತೆ. ಇವರು ನಿರಾಕರಿಸ್ತಾ ಇದ್ದರು.
ಆಗಲ್ಲ, ನಾನು ಅದು ರಾಜಕೀಯಕ್ಕೆ ನನಗೆ ಹೇಳಿಸಿದ್ದಲ್ಲ, ಹಾಗೆ ಹೀಗೆ ಬೇಕಾದಷ್ಟು ಇದು ಅದನ್ನು ಮುಂದೆ ಅವರು ಬರೆದಿದ್ದಾರೆ ಒಂದು ಕಡೆ. ನಾನು ದಾಕ್ಷಿಣ್ಯಕ್ಕೆ ಕಟ್ಟು ಬಿದ್ದದ್ದು, ಎರಡೂ ಇಲೆಕ್ಷನ್ನಲ್ಲಿ ನಾನು ಸ್ಪರ್ಧಿಸಿದ್ದು ದಾಕ್ಷಿಣ್ಯಕ್ಕೆ ಕಟ್ಟು ಹೊರತು ನನ್ನ ಬಯಕೆಯ ಸ್ಪರ್ಧೆ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದು ನನಗೆ ಸಾಕ್ಷಾತ್ ನನಗೆ ಗೊತ್ತಿದೆ ಸತ್ಯ. ನಾನು MA ವಿದ್ಯಾರ್ಥಿಯಾಗಿದ್ದಾಗ MN ಕಾಮತ್ರ ಬಗ್ಗೆ ಬರೆದ ಪುಸ್ತಕವನ್ನು ಐಬಿಟ್ನವರಿಗೆ ಕಳುಹಿಸಿ ನನ್ನ ಪುಸ್ತಕ ಪ್ರಕಟ ಆಗುವಂತೆ ಮಾಡಿದ್ದು ಕಾರಂತರು. ಹಿರಿಯಡ್ಕದಲ್ಲಿ ನಮ್ಮ ಮನೆಯ ಮುಂದೆ ಒಮ್ಮೆ ಕಾರಂತರ ಕಾರು ಹಾಳಾಯಿತು. ನಾನಿರಲಿಲ್ಲ, ಅಣ್ಣ ಇದ್ದರು, ಅವರು ಒಂದು ಕಾಲೇಜಿನ ಪ್ರಿನ್ಸಿಪಾಲು. ಅವರು ಹೋಗಿ ಕಾರು ರಿಪೇರಿ ಆಗುವವರೆಗೆ ಮನೆಗೆ ಬನ್ನಿ, ಇದು ಮುರಳೀಧರ ಉಪಾಧ್ಯಾಯನ ಮನೆ ಅಂತ ನನ್ನ ಪರಿಚಯ ಹೇಳಿ ಕರ್ಕೊಂಡು ಹೋದರು. ಆದರೆ ಅಣ್ಣನಿಗೆ ಆಶ್ಚರ್ಯ ಆದ್ದೇನೆಂದರೆ, ಕಾರ್ ರಿಪೇರಿ ಆಗುವವರೆಗೆ 1 ಗಂಟೆ ನಮ್ಮ ಮನೆಯಲ್ಲಿದ್ದ ಕಾರಂತರು ನನ್ನ ಅಣ್ಣನ ಹತ್ರ ಒಂದು ವಾಕ್ಯವನ್ನು ಮಾತಾಡದೆ ಅಲ್ಲಿ ಜಗಲಿಯಲ್ಲಿದ್ದ ನನ್ನ ಅಮ್ಮ, ಕೇಶಮುಂಡನ ಮಾಡಿಕೊಂಡಿದ್ದ ವಿಧವೆ ನನ್ನ ಅಮ್ಮನ ಹತ್ರ ಕಾರಂತರು 1 ಗಂಟೆ ಪಟ್ಟಾಂಗ್ ಹೊಡೆದರು. ಅವರ ಜೀವನದ ಕಹಿ ಸಿಹಿಯನ್ನೆಲ್ಲ ಕೇಳಿದರು. ಆದ್ದರಿಂದ ನಾನು ಹೋದಾಗಲೆಲ್ಲ ಅಮ್ಮ ಹೇಳ್ತಾ ಇದ್ಲು, ಮಗ ಕಾರಂತರ ಹತ್ರ ಒಂದು ಜಗಳ ಮಾಡಬೇಡ, ಅವರು ನನ್ನ ಹತ್ರ ಮಾತಾಡಿದ್ದಾರೆ, ಎಷ್ಟು ಒಳ್ಳೆಯ ಜನ, ಅವರ ಬಗ್ಗೆ ಏನು ಬರಿಬೇಡ ಅಂತ ಅಮ್ಮ ನನಗೆ ಎಚ್ಚರಿಕೆ ಕೊಡ್ತಾ ಇದ್ಲು. ಅವರಿಗೆ ಸಿಟ್ಟು ಬರುವ ಹಾಗೆ ಏನು ಬರಿಬೇಡ ಅಂತ. ಅಡಿಗರ ಬಗೆಗಿನ ಉಪನ್ಯಾಸಕ್ಕೆ ಪ್ರತಿಸ್ಪಂದನೆ ನೀಡ್ತಾ ಇದ್ದಾರೆ. ಸೊ ವಿಕ್ರಮ್ ವಿಸಾಜೆ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾರೆ. ಸೊ ಇದಾದ ಮೇಲೆ ಡಾಕ್ಟರ್ ತಾಯಿಣಿ ಶುಭದಾಯಿನಿ, ಪ್ರಾಧ್ಯಾಪಕರು, ಇಂಗ್ಲೀಷ್ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಚಿತ್ರದುರ್ಗ, ಇವರು ಅಡಿಗರ ಕಾವ್ಯ ವಸಾಹತೋತ್ತರ ನೆಲೆ ಈ ವಿಚಾರದ ಮೇಲೆ ಮಾತಾಡ್ತಾ ಇದ್ದಾರೆ. ಅವರು ಕೂಡ ಸ್ಟೇಜ್ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅಡಿಗರ ಕಾವ್ಯ ಅನಂತಮೂರ್ತಿಯವರಿಗೆ ಅದು ಕೇವಲ ಒಂದು ಕಾವ್ಯವಾಗಿ ಮಾತ್ರ ಕಾಣ್ತಾ ಇಲ್ಲ, ಅದೊಂದು ಜ್ಞಾನದ ಒಂದು ಸ್ವರೂಪವಾಗಿ ಕೂಡ ಅವರಿಗೆ ಕಾಣ್ತಾ ಇದೆ. ಅಥವಾ ಕನ್ನಡ ಕಾವ್ಯ ಸಂಸ್ಕೃತಿಯನ್ನು ನಿರ್ಮಿಸ್ತಾ ಇರುವಂಥ ಒಂದು ಸ್ಥಿತಿಯ ಥರ ಕೂಡ ಅವರಿಗೆ ಕಾಣಿಸ್ತಾ ಇದೆ. ದಿಸ್ ಈಸ್ ದ ಹೈಟ್ ಆಫ್ ಅನಂತಮೂರ್ತಿಸ್ ರೀಡಿಂಗ್. ಅಂದರೆ ಕಾವ್ಯವನ್ನು ವಿಸ್ತಾರ ಮಾಡುವ ಬಗ್ಗೆ, ಕಾವ್ಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಚೌಕಟ್ಟೇನಿದೆ, ರೇಂಜ್ ಏನಿದೆ ಅನಂತಮೂರ್ತಿಯವ್ರದ್ದು, ಅದು ಯಾವೆಲ್ಲ ದಿಕ್ಕಿಗೆ ಚಲಿಸ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಹೋಗ್ತದೆ ಇಡೀ ಉಪನ್ಯಾಸದಲ್ಲಿ. ಬಹುಶಃ ಆಮೇಲೆ ನೀವು ಯೂಟ್ಯೂಬ್ನಲ್ಲಿ ಈ ಉಪನ್ಯಾಸವನ್ನು ಕೇಳಿಸ್ಕೊಳ್ಬೋದು. ಆಮೇಲೆ ಅನಂತಮೂರ್ತಿಯವರು ಮತ್ತೆ ಈ ಉಪನ್ಯಾಸದಲ್ಲಿ ಬಹಳ ಒತ್ತು ಕೊಟ್ಟು ಮಾತಾಡಿದ್ದೇನು ಅಂತಂದರೆ, ಒಂದು ನೈಜ ಧ್ವನಿ. ನಾನು ಅಡಿಗರನ್ನು ಓದಿದಾಗೆಲ್ಲ ನನಗೆ ಕಾಡುವಂಥದ್ದು ಯಾವುದು ಅಂತಂದರೆ, ಆ ಕಾವ್ಯದ ಒಳಗಿರುವಂಥ ಒಂದು ನೈಜ ಧ್ವನಿ, ಸದಾ ತಲ್ಲಣಿಸ್ತಾ ಇರುವಂಥ ಒಂದು ನೈಜ ಧ್ವನಿ ಏನಿದೆ, ಅದು ನನಗೆ ಬಹಳ ಡಿಸ್ಟರ್ಬ್ ಮಾಡ್ತದೆ ಅಂಥೇಳಿ ಅನಂತಮೂರ್ತಿಯವರು ಮಾತಾಡ್ತಾ ಅದನ್ನು ಉಲ್ಲೇಖ ಮಾಡಿದರು. ಬಹುಶಃ ಇದು ಅನಂತಮೂರ್ತಿಯವರು ಓದಿನ ಕ್ರಮನೇ ಆಗಿತ್ತು. ನೀವು ಸಾಮಾನ್ಯವಾಗಿ ಅವರು ಯಾರ್ಯಾರ ಬಗ್ಗೆ ಬರೆದಿದ್ದಾರೆ ಅನ್ನುವಂಥ ವಿಮರ್ಶೆಗಳನ್ನು ನೋಡ್ತಾ ಹೋದರೆ, ಆ ರೈಟರ್ಸ್ದೇ ಆದಂಥ ಒಂದು ಧ್ವನಿಯನ್ನು ಅವರು ಹುಡುಕ್ತಾ ಇದ್ದರು. ಕುವೆಂಪು ಅವರದೇ ಒಂದು ಧ್ವನಿ, ಕಾರಂತರದೇ ಒಂದು ಧ್ವನಿ, ಅಡಿಗರದೇ ಒಂದು ಧ್ವನಿ, ಅಥವಾ ದೇವನೂರು ಮಹಾದೇವರದೇ ಒಂದು ಧ್ವನಿ, ಅಥವಾ ಜನ ತೇಜಶ್ರೀ ಅವನರಿವಿನಲ್ಲಿ ಬರೆದ್ರೆ ಅದರೊಳಗೆ ಅವಳದೇ ಆದಂಥ ಒಂದು ಧ್ವನಿ, ಅಂಥ ಒಂದು ನೈಜ ಧ್ವನಿಯ ಹುಡುಕಾಟ ಅದು ಅನಂತಮೂರ್ತಿಯವರಿಗೆ ಬಹಳ ಇಷ್ಟ ಆಗ್ತಾ ಇತ್ತು ಅಂಥೇಳಿ ಅನ್ನಿಸ್ತದೆ. ನಾವು ಉಪರಾಷ್ಟ್ರೀಯತೆ ಪ್ರಶ್ನೆ ರಾಷ್ಟ್ರೀಯತೆ ಕಾಲದಲ್ಲೇ ಒಂದು ಹಂತಕ್ಕೆ ಮುನ್ನೆಲೆಗೆ ಬಂದಿತ್ತು. ನಿಮಗೆ ಅಂಬೇಡ್ಕರ್ ಗಾಂಧಿ ಮಾತುಕತೆಗಳೆಲ್ಲವೂ ಗೊತ್ತಾಗ್ತದೆ. ಅಂಬೇಡ್ಕರಲ್ಲಿ ಒಂದು ಮೈಕ್ರೋ ಸೊಸೈಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ಒಂದು ಸಣ್ಣ ಸೂಕ್ಷ್ಮವಾದ ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗಾಂಧಿ ಸಮಗ್ರವಾದಂತಹ ಒಂದು ಐಡೆಂಟಿಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ತಿಕ್ಕಾಟ ಅದು ಪೂನಾ ಪ್ಯಾಕ್ಟಲ್ಲಿ ಎಂಡ್ ಆಯಿತು ಅಂತ ಹೇಳ್ತೀವಿ, ಆದರೆ ಎಂಡ್ ಆಯಿತಾ? ಇಲ್ಲ, ಇನ್ನೂ ಅದರ ಸಂಕಟಗಳಿದೆ, ಇನ್ನೂ ಅದರ ತಲ್ಲಣಗಳಿದೆ, ಅದಿನ್ನೂ ಮುಗಿದಿಲ್ಲ. ಹಾಗಾದರೆ ಇದು ಒಂದು ಉಪರಾಷ್ಟ್ರೀಯತೆ ಪ್ರಶ್ನೆ. ಅಂದರೆ ಒಂದು ಸಮಾಜದ ಆಂತರಿಕವಾಗಿ ನಾವೇನು ಅನುಭವಿಸ್ತಿದ್ವೋ, ಈ ಬೇರೆ ಬೇರೆ ನೆಲೆಗಟ್ಟುಗಳಲ್ಲಿ ನಾವು ಸಮಾಜವನ್ನು ಅಳಿದ್ವಲ್ಲ, ಅದಕ್ಕೆ ಒಂದು ಸಮಗ್ರತೆ ಅನ್ನೋದು ಬರೋದು ಸಾಧ್ಯ ಇದೆಯೇ? ಅದನ್ನು ಒಂದು ಪ್ರಶ್ನೆಯಾಗಿ ನಾವು ಮುಖ್ಯ ಪ್ರಶ್ನೆಯಾಗೇ ನೋಡಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಈ ಒಂದು ಅಡಿಗರ ಕಾವ್ಯ ಎತ್ತಿದಂತಹ ಒಂದು ಭ್ರಮನಿರಸನದ ಪ್ರಶ್ನೆ ಇದೆಯಲ್ಲ, ಆ ಭ್ರಮನಿರಸನ ಅದು ಆ ಮೂಲದಿಂದಲೂ, ಸೂಕ್ಷ್ಮ ನೆಲೆಯ ಮೂಲದಿಂದಲೂ ಬಂದಿದೆ. ಕೊರಗಾಭಿವೃದ್ಧಿ ಸಂಘಗಳ ಒಕ್ಕೂಟ ಮತ್ತು ಸಮಗ್ರ ಗ್ರಾಮೀಣ ಆಶ್ರಮ ಪೆರ್ನಾಲ್ ಇವರ ವತಿಯಿಂದ ಕೊರಗ ಸಮುದಾಯದ
ಸಾಂಸ್ಕೃತಿಕ ನೃತ್ಯ, ಡೋಲುವಾದನ ಮತ್ತು ಕೊರಗ ಸಮುದಾಯದ ಅಸ್ಮಿತೆ ಮತ್ತು ಅನನ್ಯತೆಯ ಭಾಗವಾದ ಈ ನೃತ್ಯವನ್ನು ಸಾವಿತ್ರಿಬಾಯಿ ಫುಲೆ ಸಾಂಸ್ಕೃತಿಕ ಕಲಾ ತಂಡವು ಇವತ್ತು ಪ್ರದರ್ಶನ ಮಾಡಲಿಕ್ಕಿದೆ. ಸಾಹಿತ್ಯ ಸಹವಾಸ ಶೀರ್ಷಿಕೆಯ ದಿವಂಗತ ಪ್ರೊಫೆಸರ್ UR ಅನಂತಮೂರ್ತಿರವರ ವಿಡಿಯೋ ಉಪನ್ಯಾಸ ಸರಣಿಯ ಬಿಡುಗಡೆ ಹಾಗೂ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜರುಗಿದ ಇಡೀ ದಿನದ ಕಾರ್ಯಕ್ರಮಗಳ ಸಮಾರೋಪ. ಅಂತೆಯೇ ಉಡುಪಿ ಜಿಲ್ಲೆಯ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಕೋಟ ಶಿವರಾಮ ಕಾರಂತರ ಹಾಗೂ ಪ್ರೊಫೆಸರ್ ಗೋಪಾಲಕೃಷ್ಣ ಅಡಿಗರ ನೆನಪಿನಲ್ಲಿ ಹಮ್ಮಿಕೊಂಡಂತಹ ಭಾವಗೀತೆ ಮತ್ತು ಪ್ರಬಂಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಇದೀಗ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ. ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು, ನಮ್ಮೆದೆಯ ಕನಸುಗಳೇ ಕಾಮಧೇನು, ಆದಾವು ಕರೆದಾವು ವಾಂಛಿತವನು. ಕನ್ನಡವನ್ನು ಜಗದಗಲಕ್ಕೆ ಪಸರಿಸಿದಂತಹ ಕೋಟ ಶಿವರಾಮ ಕಾರಂತರ ಸುಪುತ್ರಿ ಶ್ರೀಮತಿ ಕ್ಷಮಾರಾವ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ. ಕಾರಂತ ಚೇತನ ಒಂದು ಅದಮ್ಯ ಚೇತನ. ಅದು ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚಿರಂತನವಾಗಿ ಉಳಿದಿದೆ ಎಂಬ ಸಂತೋಷ. ಆ ಅದಮ್ಯ ಚೇತನ ನನಗೆ ಈಗಲೂ ಇಲ್ಲಿ ಬಂದಾಗ ಫೀಲ್ ಆಗ್ತಾ ಇದೆ. ಅವರು ಕೊಟ್ಟ ದೊಡ್ಡ ಸಂದೇಶ ಅಂದರೆ ಅವರ ಪ್ರಕೃತಿಗಾಗಿ ಒಂದು ಕಾಳಜಿ, ನೇಚರನ್ನು ಲವ್ ಮಾಡಿ ಪ್ರಕೃತಿಯನ್ನು ಅಷ್ಟೊಂದು ಮೇಲೆ ಇಟ್ಟಿದ್ರು ಅವರು. ನಾವು ಬಾಲವನದಲ್ಲಿ ಶಾಲೆಗೆ ಹೋದದ್ದೇ 6ನೇ ಕ್ಲಾಸಿಗೆ. ಸುತ್ತಮುತ್ತಿನ ಗುಡ್ಡಗಳನ್ನು ಹತ್ತುವುದು, ಮರಗಳನ್ನು ಹತ್ತುವುದು, ಚಿಟ್ಟೆಗಳ ಹಿಂದೆ ಓಡುವುದು, ಇವೆಲ್ಲವೂ ಒಂದು ರೀತಿಯ, ಎಲ್ಲರೂ ಹೇಳ್ತಿದ್ರು ಈ ಮಕ್ಕಳನ್ನ ಯಾಕೆ ಹೀಗೆ ಬಿಟ್ಟಿದ್ದೀರಿ, ಅವರಿಗೆ ಏನು ಡಿಸಿಪ್ಲಿನ್ ಇಲ್ಲ, ಶಾಲೆಯಲ್ಲಿ ಕೂತ್ಕೊಳಿಸ್ಬೇಕು ಇವರನ್ನು. ತಂದೆ ಹೇಳೋದು ಕೈ ಕಾಲು ಹೀಗಿಟ್ಕೊಂಡು 4 ಗೋಡೆಗಳ ಮಧ್ಯೆ ಮಾತ್ರ ಪಾಠ ಕಲಿಯುವುದಲ್ಲ, ಸುತ್ತಮುತ್ತ ನೋಡಿ ಕಲೀರಿ, ನೋಡಿ ಕಲಿಯುವ ವಿಷಯಗಳು ಎಷ್ಟೋ ಇದ್ದಾವೆ. ಹಾಗೂ ಒಂದು ಕನ್ನಡ ಭಾಷೆ ಬಗ್ಗೆ ಪ್ರೇಮ. ನಾವು ಸಾಧಾರಣದ ಬೋರ್ಡ್ ಹೈಸ್ಕೂಲ್, ತಾಲೂಕು ಬೋರ್ಡ್ ಹೈಸ್ಕೂಲ್, ಕನ್ನಡ ಮೀಡಿಯಂ ಸ್ಕೂಲಲ್ಲೇ ನಾವು 3 ಜನ ಕಲಿತದ್ದು. ಅದರಿಂದ ನಮಗೆ ಏನೂ ಇದಾಗಲಿಲ್ಲ, ಡಿಸ್ಅಡ್ವಾಂಟೇಜ್ ಆಗಲಿಲ್ಲ. ಕನ್ನಡ ಭಾಷೆ ಮೇಲೆ ಒಂದು ಇದು ಬಂದಿದೆ, ಭಾಷಾ ಪ್ರೇಮ ಹಾಗೂ ಬರೀಲಿಕ್ಕೆ ಓದಲಿಕ್ಕೆ. ಈಗಿನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ನಮ್ಮ ಮಾತೃಭಾಷೆಯೇ ಗೊತ್ತಿರೋದಿಲ್ಲ. ಮತ್ತು ಹಲವಾರು ಭಾಷೆಗಳನ್ನು ಒಂದೇ ಸಲ ಕಲಿಬೇಡಿ ಅಂತ ನನಗೆ ಇಂಟ್ರೆಸ್ಟ್ ಇದ್ದರೂ ಸಂಸ್ಕೃತ ಕ್ಲಾಸಿಗೆ ಸೇರಬೇಡ ಅಂತ ಹೇಳಿದರು. ಕಷ್ಟದ ಸ್ಥಿತಿಯಲ್ಲಿದ್ದೇವೆ ಈ ಸಮಾಜದಲ್ಲಿ. ಏನಂದರೆ ಈ ಸಮಾಜವನ್ನು ಛಿದ್ರ ಮಾಡುವಂಥ ಸಂದರ್ಭ ನಮ್ಮದು. ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಸಮಾಜದ ಹೆಸರಲ್ಲಿ ಛಿದ್ರ ಮಾಡುವಂಥದ್ದು, ಪರಸ್ಪರ ದ್ವೇಷ ಹುಟ್ಟಿಸುವಂಥದ್ದು, ಒಂದು ಪಂಗಡವನ್ನು ಇನ್ನೊಂದು ಪಂಗಡ ದ್ವೇಷ ಸಾಧಿಸುವಂಥದ್ದು, ಇಂಥದ್ದನ್ನು ಹೆಚ್ಚು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹುಶಃ ಈ 3 ಚೇತನಗಳು ಮಾಡಿದಂಥ ಕೆಲಸ ಅದ್ಭುತವಾದದ್ದು. ಒಟ್ಟು ಸಮಾಜವನ್ನು ಒಟ್ಟು ಸೇರಿಸಿದಂಥ ಕೆಲಸ ಮಾಡಿದವರು, ಪರಸ್ಪರ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡಿದವರು, ಪರಸ್ಪರ ಗೌರವಿಸುವಂಥ ಕೆಲಸ ಮಾಡಿದವರು, ಮಾನವೀಯವಾಗಿ ಬದುಕಲಿಕ್ಕೆ ಬೇಕಾದಂಥ ಕೆಲಸ ಮಾಡಿದವರು. ಅವರು ಈ 3 ಚೇತನಗಳು ಕೂಡ ಮಾನವೀಯವಾಗಿ ಬದುಕಿದವರು ಹಾಗೂ ಬೇರೆಯವರನ್ನು ಬದುಕಲಿಕ್ಕೆ ಪ್ರೇರೇಪಿಸಿದವರು. ಸೊ ನಮಗೆ ಇವತ್ತು ಈ 3 ಚೇತನದಿಂದ ಕಲೀಲಿಕ್ಕೆ ತುಂಬ ಇದೆ.
ಇಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೇವೆ ಇವತ್ತು. ಇಂಥದ್ದನ್ನು ಇನ್ನೂ ಬೇರೆ ಕಡೆಯಲ್ಲಿ ಮಾಡೋಣ, ಹೆಚ್ಚು ಜನರನ್ನು ಒಟ್ಟು ಸೇರಿಸೋಣ, ಸಮಾಜನ ಒಟ್ಟು ಸೇರಿಸುವಂಥ ಕೆಲಸ ಮಾಡೋಣ, ಸಮಾಜದಲ್ಲಿ ಪ್ರೀತಿಯನ್ನು ಹಂಚೋಣ, ಗೌರವವನ್ನು ಹಂಚೋಣ. ಯಾಕೆಂದರೆ ಅನಂತಮೂರ್ತಿ ಅವರಲ್ಲಿ ಕಂಡುಕೊಳ್ಳುವ ದೊಡ್ಡ ಗುಣ ಅಂದರೆ ಪ್ರಭಾಕರ್ ಇವರೆಲ್ಲ ಒಪ್ತಾರೆ ಅಂತ ಭಾವಿಸ್ತೇನೆ. ಅತ್ಯಂತ ಆತ್ಮೀಯತೆ, ಯಾರಿಗೂ ಕೂಡ ಅವರು ಬೇಡ ಅಂತ ಅವರಿಗೂ ಅನಿಸೋದಿಲ್ಲ, ಬೇರೆಯವರಿಗೂ ಅನಿಸೋದಿಲ್ಲ. ನೋಡಪ್ಪ ಇಂತಿಂಥ ಕೆಲಸಗಳನ್ನು ಮಾಡು ಅಂತ. ಕೆಲವು ವರ್ಷಗಳ ನಂತರ ಅವರನ್ನು ಭೇಟಿಯಾದಾಗ ಬೆಂಗಳೂರಲ್ಲಿ, ಸರ್ ನೀವು ಹೇಳಿದ ಕೆಲಸಗಳು ಸುಮಾರು ಮಟ್ಟಿಗೆ ಹೀಗೆ ಮಾಡಿದ್ದೀನಿ ಸರ್, ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಈ ಕೆಲಸಗಳನ್ನು ಮಾಡಿದ್ದೀನಿ, ಇದು ಮಾಡಿದ್ದೀನಿ. ಆಯ್ತಯ್ಯ, ಒಳ್ಳೆ ಕೆಲಸ ಮಾಡಿದ್ದೀನಿ. ಹಿರಿಯರಾದ ಕಾರಂತರ ಬಗ್ಗೆ ಬೆಳಗ್ಗೆ ಚಿನ್ನಪ್ಪಗೌಡರು ಹೇಳಿದಂಥ ಕೆಲವು ಅನುಭವಗಳು ನನಗಿದೆ. ಒಂದು ಸಲ ಅವ್ರ ಜೊತೆಗೆ ಹೋಗ್ತಾ ಇದ್ದಾಗ, ಈ ಗಿಡ ಗೊತ್ತುಂಟೇನಯ್ಯ ನಿನಗೆ? ಇಲ್ಲ, ನನಗೆ ಗೊತ್ತಿಲ್ಲ ಗುರುಗಳೇ ಅಂತಂದೆ. ಯಾಕೆಂದರೆ ನಾನು ಕೃಷಿಯಲ್ಲಿ MSc ಅಗ್ರಿಕಲ್ಚರ್ ಮಾಡ್ಕೊಂಡು ರೂರಲ್ ಡೆವಲಪ್ಮೆಂಟ್ PhD ಮಾಡಿದರೂ ಕೂಡ ಅದ್ರ ಬಗ್ಗೆ ನಾನು ಹೇಳ್ತೀನಿ ಕೇಳೋ, ಎಲ್ಲ ಹೇಳ್ತಾ ಹೋದರು. ಇಲ್ಲಿಂದ ಅಲ್ಲಿವರೆಗೆ ಹೋಗುವಾಗ ಈ ಗಿಡಗಳು ಒಂದು ರಾಶಿ ನಾವು ಅವತ್ತು ನೋಡ್ತಾ ಇದ್ವಿ ಕಣಯ್ಯ ಅಂತ. ಸ್ವಲ್ಪ ಮುಂದೆ ಹೋದರು, ಇದೆಂತದಯ್ಯ ಅಂತಂದರು. ಅದು ನನಗೆ ಗೊತ್ತಿತ್ತು ಪುಣ್ಯಕ್ಕೆ. ಸರ್, ಅದು ಆ ಎಲೆ ಮೇಲೆ ಕೀಟ ಮತ್ತು ನಂಜು ಒಟ್ಟು ಬಂದಾಗ ಈ ಥರ ಆಗತ್ತೆ, ವೈರಸ್ಸು ಮತ್ತು ಒಂದು ಇನ್ಸೆಕ್ಟ್. ಅದಕ್ಕೆ ಹೀಗೆ ಹೇಳ್ತಾರೆ ಸರ್, ಮುರುಡ ಅಂತ. ಹೌದೇನಯ್ಯ? ಅದು ನನಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇದ್ದಿದ್ದನ್ನು ನನಗೆ ಗೊತ್ತಿದೆ ಅಂತ ಹೇಳುವಂಥ ಸ್ವಭಾವವೇ ಅವರದ್ದಲ್ಲ. ಹಿರಿಯರಾದಂಥ ಕೃಷ್ಣ ಕೊತ್ತಾಯರಿ ಗೌರವಪೂರ್ವಕವಾದಂಥ ಕೃತಜ್ಞತೆಗಳು. ಇದೀಗ ನಮ್ಮ ಸಂಘಟಕರಲ್ಲಿ ಓರ್ವರಾಗಿರುವಂಥ ಡಯಟ್ ಉಡುಪಿಯ ಹಿರಿಯ ಉಪನ್ಯಾಸಕರಾದಂಥ ಡಾಕ್ಟರ್ ಅಶೋಕ್ ಕಾಮತ್ ಅವರು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ ಅಂತ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇವೆ. ಈ ಭಾಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಸಂಯೋಜಿಸುವಲ್ಲಿ ಮತ್ತು ಸಂಘಟಿಸುವಲ್ಲಿ ನಮಗೆಲ್ಲರಿಗೂ ವಿಶೇಷವಾಗಿ ಮಾರ್ಗದರ್ಶಕರಾಗಿದ್ದಂಥವರು ಶ್ರೀ SV ಮಂಜುನಾಥ್, ಸಹ ನಿರ್ದೇಶಕರು, ಕನ್ನಡ ಉಪಕ್ರಮ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ. ಇವರು ಈ ಹೊತ್ತಿನಲ್ಲಿ ತಮ್ಮ ಧನ್ಯವಾದ ಸಮರ್ಪಣೆಯೊಂದಿಗೆ ಮಾತುಗಳನ್ನಾಡಬೇಕಾಗಿ ವಿನಮ್ರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಈ ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಮಾಡಬೇಕು. ಅದರ ಉದ್ದೇಶ ಏನು ಅಂತ ಹೇಳಿದರೆ, ಈ ಪ್ರದೇಶದಲ್ಲಿ ಇದ್ದಂಥ ಈ ಮಹಾ ದಿಗ್ಗಜರು ಈ ಮಣ್ಣನ್ನು ಸ್ಪರ್ಶಿಸಿ ಇಲ್ಲಿ ಅವರು ಸಾಕಷ್ಟು ದುಡಿಮೆ ಮಾಡಿ ಬೆಳೆಸಿದಂಥ, ಕಟ್ಟಿದಂಥ ಸಾಕಷ್ಟು ಸಾಂಸ್ಕೃತಿಕವಾದಂಥ ಒಂದು ಚಾರಿತ್ರಿಕವಾದಂಥ ಒಂದು ಇತಿಹಾಸ ನಮ್ಮ ಮುಂದೆ ಇದೆ. ಅದನ್ನೇ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ನಮಗೆ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ, ನೇರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಆದರೆ ಇಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಲ್ಲಿ ಇವರೆಲ್ಲರ ಸಹಾಯ ಇಲ್ಲದೆ ಇದ್ದರೆ ನಾವು ಮಾಡಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ನಾನು ಕೆಲವು ಹೆಸರುಗಳನ್ನು ಹೇಳ್ಬೋದು, ಬಿಡ್ಬೋದು, ಆದರೆ ಅವರನ್ನು ಧನ್ಯತೆಯಿಂದ ನೆನೆಯೋದು ನಮ್ಮ ಕೆಲಸ. ಇಲ್ಲಿ ವೇದಿಕೆಯಲ್ಲೇ ಇರತಕ್ಕಂಥ ನಮ್ಮ ಸ್ನೇಹಿತರು ಕೃಷ್ಣ ಕೊತ್ತಾಯರು, ಮುರಳೀಧರ್ ಉಪಾಧ್ಯಾಯರು ಇಲ್ಲೇ ಇದ್ದಾರೆ, ಅಶೋಕ್ ಕಾಮತ್ತು, ಮತ್ತು ನನ್ನ ಜೊತೆಗೇ ಇಲ್ಲ ಕಳೆದ 3-4 ದಿವಸದಿಂದ ಇವರು ರಾಮಾಂಜಿ ಕೂಡ ನನ್ನ ಜೊತೆಗೇ ಇದ್ದಾರೆ. ಅವರೇ ಅಲ್ದಿರ ಈ MGM ಕಾಲೇಜ್ನವರು ಈ ವೇದಿಕೆ ನಮಗೆ ಕೊಡಲಿಲ್ಲ ಅಂದರೆ ಮತ್ತು ಈ ಎಲ್ಲ ವ್ಯವಸ್ಥೆಗಳಿಗೆ ನೆರವಾಗಲಿಲ್ಲ ಅಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೆಯೇ ಪೂರ್ಣಪ್ರಜ್ಞಾ ಕಾಲೇಜಿನ ವೇದಿಕೆಯನ್ನು ಕೂಡ ನಾವು ನಮ್ಮ ಸಾಂಸ್ಕೃತಿಕ ಈ ಸ್ಪರ್ಧೆಗೆ ಬಳಸಿದ್ವಿ. ಮತ್ತು ಇಡೀ ಕಾರ್ಯಕ್ರಮವನ್ನು ನಾವು ಆಲೋಚನೆ ಮಾಡಿ ಬೇರೆ ಬೇರೆ ಗೋಷ್ಠಿಗಳಿಗೆ, ಬೇರೆ ಬೇರೆ ಕಾರ್ಯಕ್ರಮದ ಭಾಗಕ್ಕೆ ನಮ್ಮ ಭಾಷಣಕಾರರನ್ನು ಮತ್ತು ಗೋಷ್ಠಿಯಲ್ಲಿ ಭಾಗವಹಿಸಬೇಕಾದಂಥ ತಜ್ಞರನ್ನು ನಾವು ಬೇಡಿಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಬಂದದ್ದಲ್ದಿರ ಈ ಇಡೀ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು, ಮೌಲ್ಯವನ್ನು ಹೆಚ್ಚಿಸಿದ್ದಾರೆ. ಹಾಗಾಗಿ ನಾವು ಅವರಿಗೆಲ್ಲ ಧನ್ಯತೆಯಿಂದ ನಾವು ಕೃತಜ್ಞರಾಗಿದ್ದೇವೆ. ಮತ್ತು ಈ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಎಲ್ಲ ಏನು ನಿರ್ವಾಹಕರಿದ್ದಾರೆ ಅವರಿಗೂ ಕೂಡ ಬಹಳ ಮುಖ್ಯವಾಗಿ ಕಾರಂತರ ಕುಟುಂಬದವರು, ಅಡಿಗರ ಕುಟುಂಬದವರು ಮತ್ತು ಅನಂತಮೂರ್ತಿಯವರ ಕುಟುಂಬದವರು ಅವರು ಈ ಕಾರ್ಯಕ್ರಮದ ಭಾಗವಾಗಿರೋದು ಅವರನ್ನು ಸಂಭ್ರಮಿಸೋದಕ್ಕೆ ನಮಗೆ ಇನ್ನೊಂದು ಕಾರಣ ಆಯಿತು. ಅದು ತುಂಬ ಅರ್ಥಪೂರ್ಣವಾದ ಕೆಲಸ. ಅವರ ಕುಟುಂಬದವರು ಅವರನ್ನು ನೆನಪಿಸಿಕೊಳ್ಳೋದು ಅಷ್ಟೇ ಅಲ್ದಿರ ಈ ಕಾರ್ಯಕ್ರಮದ ಎಲ್ಲ ಒಂದು ಭಾಗವಾಗಿ ಇದ್ದದ್ದು ನಮಗೆ ತುಂಬ ಸಂತೋಷದ ಸಂಗತಿ.